ಬರ್ತಾರೆ. ಅವರ ಗಣ್ಯವರನ್ನು ತೆಗೆದುಕೊಂಡು ಹೋಗ್ತಾನೆ. ಶ್ರೀಕೃಷ್ಣ ಪರಮಾತ್ಮ ರೆಡಿಯಾಗಿರ್ಬೇಕು. ಕೃಷ್ಣ ಕೈತಲ್ಲೋ ಗೆಳೆಯ ನನ್ನ ಬಾರಿ ಬಾಳ ನನ್ನ ಬಾರಿ ಬಾಳ ಹಗಲು ರಾತ್ರಿ ಕನಸಿನಾಗ ಬಂದು ಕಾಡುತ್ತಾಳ ಹಗಲು ರಾತ್ರಿ ಕನಸಿನಾಗ ಬಂದು ಕಾಡುತ್ತಾಳ ಬಾರಿ ಒಂದ್ ಕೈತಲ್ಲೋ ಗೆಳೆಯ ನನ್ನ ಬಾರಿ ಬಾಳ ನನ್ನ ಬಾರಿ ಬಾಳ ಹಗಲು ರಾತ್ರಿ ಕನಸಿನಾಗ ಬಂದು ಕಾಡುತ್ತಾಳ ಹಗಲು ರಾತ್ರಿ ಕನಸಿನಾಗ ಬಂದು ಕಾಡುತ್ತಾಳ ನಿನ್ನೆ ರಾತ್ರಿ ನನಗ ಗೆಳತಿ ಫೋನ್ ಮಾಡ್ಯಾಳ ಕಣ್ಣೀರ ಹಾಕುತ್ತ ಕುಡಿತಾಳ ಸೋದರ ಮಾವನ ಮಾಡ್ಕೋ ಹಂತ ಮನೆಯ ಕಾಜಗಳ ಸೋದರ ಮಾವನ ಮಾಡ್ಕೋ ಹಂತ ಮನೆಯ ಕಾಜಗಳ ಮನಸ್ಸು ಒಬ್ಬಗ ದೇಹ ಒಬ್ಬಗ ಹೆಂಗ ಕೊಡುತ್ತಾಳ ಮನಸ್ಸು ಒಬ್ಬಗ ದೇಹ ಒಬ್ಬಗ ಹೆಂಗ ಕೊಡುತ್ತಾಳ ಬಾರಿ ಬಂತೈತಲ್ಲ ಮಗೆಯ ನನ್ನ ಬಾರಿ ಬಾಳ ಹಗಲು ರಾತ್ರಿ ಕನಸಿನಾಗ ಬಂದು ಕಾಡುತ್ತಾಳ. ಫುಲ್ ಸ್ಟಾಪ್. ಸುಧಾರಿಸಿಗೆ ಮಾಮ ಪ್ರಭಾವ ಸ್ಫುಟ ಸಮಾನನ ಮುಂದೆ ಬಹು ಯಾತ್ರಕ್ಕೆ ನಂದ ಬಹುಕೋಟಿ ಪೌರುಷನ ಎದುರಿನಲ್ಲಿ ನಿಂತ ಗುಟುಗುಟಿಕ ಸದಗತಿವಾಗಿ ನಟನ ವಿಲಾಸ ಮಂದಾರನ್ನು ಕೇಳುವ ನೀನು ದೇವ ನಾವುದಾರನ್ನು ಕೇಳಿದೀಯಾ? ಲಂಚ ಕೊಡುವನು ದೇಶದ್ರೋಹಿ, ಲಂಚ ಬೇಡುವನು ಬೀಗನಾಗಿ ಅದನ್ನು ಕಂಡು ಬಿಡುವರು ಈ ಸಭ ಜನರು ಬಾಯಿ ಬಾಯಿ. ಹೊಸಪೇಟೆ ಬಗಲಕಾಯಿ, ಬಿಟ್ಲಾಪುರ ನೀರೆಕಾಯಿ, ಸಾಗನೂರು ಸೌತೆಕಾಯಿ, ಬಳ್ಳಾರಿ ಬಾರೆಕಾಯಿ, ಕೂಡ್ಲಿಗೆ ಹುಂಚೆಕಾಯಿ ಈ ಕಾಯಿಲೆಯನ್ನು ಹಪ್ಪಿತ ಮಾಡಿಕೊಳ್ಳುವಳು ಹೀಗೂರಿನ ಮಾರಮ್ಮವ ತಾಯಿ. ಅಮ್ಮನವರ ಚರಣದಾಸ ಊರಿಗೆ ಬುಡ್ಡೆ ಕಲ್ಲು ವಾಸ ಓಸಾಡಿ ಮನೆಗೆ ಬಂದರೆ ಬಕ್ಕಣದ ಗೆಲ್ಲೊಂದ ಕಾಸ. ಇಂಥ ಸಂಸಾರವನ್ನು ಸುರಕ್ಷಿತವಾಗಿ ಸಾಗಿಸಿಕೊಂಡು ಹೋಗುವ ರುದ್ರಪಾದ ರಾಮಣ್ಣ ಸಾರಥಿ ನಾನಲವರ ದೇವ ಹೇಳಿಕೊಂಡು ಬರಬೇಕು ತಮ್ಮನ ಮಂಗಿದವ ತಾವುದಾರ ದೇವ ಕಾಲಿಂದ ಬೇದನ ಮಮ್ಮಾದಿ ಕುಟಲರಿಪು ರಕ್ತ ಕುಟಾರನಂದರಿಸಿದ ಭಾರತ ನಗರದ ಖ್ಯಾತೀನ ರಕ್ಷಾ ಶ್ರೀ ಕಮಲಾಚರಿಗೆ ಭಕ್ತಜನಾದ ಬಲಭದ್ರ ಮಹಾರಾಜನಂದು ನಂದನಾಯಂದು ಜೈವಿರಿಯನ್ನು ಉಳಿಸಿದಾರದೆ ಅದು ನನ್ನದೇ ಚರಗಿಡಿದ
ಸ್ವಲ್ಪ ಕಾಲು ಕುಂದು ಕುಂತ್ಕೋ ಮಾವ. ಹೋಗಡಿ ಬಂಗಾರದ ಚಿತ್ರಗಳಂದ ಗಂಗರ ಶುಭ ಶೃಂಗಾರದರ ಮಾತಗೆ ರಂಗ ಭೂಮಿಗೆ ದಿಗ್ವಿಜಯ ಮಾಡಿದ ರಾಜ್ಯ ಕಾರ್ಯ ನಿಮಿತ್ತವನ್ನು ಕತ್ತಿಯ ಸಾರಥ್ಯ ಸಂಗತಿ ಒಳ್ಳೆಯ ಭೂಪತಿ. ಮುಂದೇನು ಸಂಗತಿ ಸಾರಥ್ಯ ಭೂಪತಿ? ಈ ಅನ್ನ ಶ್ರೀಕೃಷ್ಣನಂದ ಸಾರಥ್ಯ ತಮ್ಮ ಇಷ್ಟದಂತಾಗಲದೇವ ಮಹಾನ್ ಭಾವ. ಅಂತ ಮಲ್ಲಾರೆಡ್ಡಿ ಗೌಡರು ಇವರು ಬಲರಾಮನ ಪಾತ್ರ ಮಾಡಿದಂತವರು ಈ ಪುಷ್ಪಮಾಲೆ ಮತ್ತು 200 ರೂಪಾಯಿಗಳ ಧೂಮ ಬರ್ಗಾರ ಮಾಡಿ ರೆಡ್ಡಿ ಮಾಜಿ ಅಧ್ಯಕ್ಷರು ಇವರು ಈ ಶೃಂಗಾರವಾದ ಪುಷ್ಪಮಾಲೆ ಮತ್ತು 200 ರೂಪಾಯಿಗಳನ್ನು ಬಲರಾಮನ ಪಾತ್ರ ಮಾಡಿದಂತವರಿಗೆ ಭೂಮ ಬರ್ಗಾರ ಮಾಡಿರ್ತಾರೆ. ಈ ಪುಷ್ಪಮಾಲೆಯನ್ನು ಬಲರಾಮನ ಪಾತ್ರ ಮಾಡಿದಂತವರಿಗೆ ಭೂಮ ಬರ್ಗಾರ ಮಾಡಿರ್ತಾರೆ. ನಡುವೆ ಮೂಕಾಯಿಯವರು ಈ ಶೃಂಗಾರವಾದ ಬಂಗಾರದ ಲೇಬಲ್ ಹುಂಗರ ಒಂದು ಬೆಂಗಳೂರು ಹಾರವನ್ನು ಬಲರಾಮನ ಪಾತ್ರ ಮಾಡಿದಂತವರಿಗೆ ಭೂಮ ಪ್ರಕಾರ ಮಾಡಿರ್ತಾರೆ. ಸಿಂಡಿಗೇರಿ ರುದ್ರಪ್ಪಯ್ಯವರು ಈ ಶೃಂಗಾರವಾದ ಪುಷ್ಪಮಾಲೆ ಬಂದು ಬಂಗಾರದ ಲೇಬಲ್ ಹುಂಗರವನ್ನು ಬಲರಾಮನ ಪಾತ್ರ ಮಾಡಿದಂತವರಿಗೆ ಭೂಮ ಪ್ರಕಾರ ಮಾಡಿರ್ತಾರೆ. ರಂಗಪ್ಪಯ್ಯವರು ಈ ಬಂಗಾರದ ಲೇಬಲ್ ಹುಂಗರ ಒಂದು ಪುಷ್ಪಮಾಲೆಯನ್ನು ಬಲರಾಮನ ಪಾತ್ರ ಮಾಡಿದಂತವರಿಗೆ ಭೂಮ ಪ್ರಕಾರ ಮಾಡಿರ್ತಾರೆ. ನಾಗರಾಜವರು ಈ ಪುಷ್ಪಮಾಲೆಯನ್ನು ಬಲರಾಮನ ಪಾತ್ರಕ್ಕೆ ಭೂಮ ಪ್ರಕಾರ ಮಾಡಿರ್ತಾರೆ. ತಾಳೂರು ದೇವಮ್ಮಯ್ಯವರು ಈ ಪುಷ್ಪಮಾಲೆಯನ್ನು ಬಲರಾಮನ ಪಾತ್ರ ಮಾಡಿದಂತವರಿಗೆ ಭೂಮ ಪ್ರಕಾರ ಮಾಡಿರ್ತಾರೆ. ಮಲ್ಲಪ್ಪಯ್ಯವರು ಈ ಪುಷ್ಪಮಾಲೆಯನ್ನು ಬಲರಾಮನ ಪಾತ್ರಕ್ಕೆ ಭೂಮ ಪ್ರಕಾರ ಮಾಡಿರ್ತಾರೆ. ಬಲಗುಂದಿ ಲೆಕ್ಕಪ್ಪಯ್ಯವರು ಈ ಪುಷ್ಪಮಾಲೆಯನ್ನು ಬಲರಾಮನ ಪಾತ್ರಕ್ಕೆ ಭೂಮ ಪ್ರಕಾರ ಮಾಡಿರ್ತಾರೆ. ಲಕ್ಷ್ಮಣ ಅವರು ಈ ಶೃಂಗಾರವಾದ ಗುಲಾಬಿ ಹಾರವನ್ನು ಬಲರಾಮನ ಪಾತ್ರಕ್ಕೆ ಭೂಮ ಪ್ರಕಾರ ಮಾಡಿರ್ತಾರೆ. ಮಾವನಹಳ್ಳಿ ನಾಗರಾಜವರು 200 ರೂಪಾಯಿ ಮತ್ತು ಈ ಪುಷ್ಪಮಾನ ಪಾತ್ರಕ್ಕೆ 200 ರೂಪಾಯಿ. ತಂದೆ
ಕಾಂತ, ಹೇ ಕಾಂತೆ, ನನ್ನನ್ನು ಕರೆಸಿದ ಕಾರಣವೇನು ಕಾಂತ? ನೀನೇ ಮಹಾಗುಣವಂತ. ಹೇ ಕಾಂತೆ, ಹೇಳೋದು ಕೇಳು. ಚೆನ್ನಾಗಿ ಹೇಳು. ನಾನು ನಿನ್ನ ಸಂಗಡ ಆಟವನ್ನು ಆಡುತ್ತಾ ಕುಳಿತರೆ ನನ್ನ ಭಕ್ತರು ಬಂದು ಬಾಗಿಲಲ್ಲಿ ನಿಂತು ಭಂಗ ತಂದಂತಾಗುತ್ತೆ. ಹೌದು ಕಾಂತ. ಹೇ ಕಾಂತೆ, ಕಾಂತ, ಸಕಲ ಜಗತ್ ಸಂರಕ್ಷಣಕರ್ತನೆಂದು ಬಿರುದಂ ಪಡೆದ ನಾನು ನಿನ್ನ ಕೂಡ ಲತ್ತದಾಟವನ್ನು ಆಡಲು ಸಮಯವಿಲ್ಲ. ಸತ್ರಾಜಿತನ ಪುತ್ರಿ ಕೋಮಲಗತ್ತಿ. ಕಾಂತ, ಹೇ ಕಾಂತೆ, ಈಗ ಸಮಯ ಬಂದಿರುವುದು, ಅದಕ್ಕಾಗಿ ಕೇಳುತ್ತಿರುವನು. ಲತ್ತದಾಟವನ್ನು ಆಡೋಣ ಬಾ ಪಕ್ರಿಯ. ನಿನ್ನ ಇಷ್ಟದಂತೆ ಆಗಲಿ ಕಾಂತೆ. ಹೇ ಕಾಂತೆ, ಕಾಂತ, ಹೇಳುವನಿ ಕೇಳು. ಚೆನ್ನಾಗಿ ಹೇಳು. ನೀ ಎಲ್ಲ ಹೃದಯದ ರಾಣಿ, ಆಡೋಣ ಕಾವ್ಯವಾಣಿ. ನೀ ಎಲ್ಲ ಹೃದಯದ ರಾಣಿ, ಆಡೋಣ ಕಾವ್ಯವಾಣಿ. ನಿನ್ನ ನುಡಿಯು ಅತಿ ಮಧುರ, ಮನ ಸೋತೆನು ಜಾಣೆ ಜಾಣೆ ಜಾಣೆ. ಹೇಗಂದ್ರೆ ಹೇಳಿದ್ರು ಲತಾದಾಟ ಮಾಡು ಕ್ಷಣದಲ್ಲಿ ಮಾಡು ಕ್ಷಣದಲ್ಲಿ ಕೂಡು ಸಂಭ್ರಮದಲ್ಲಿ
ಕಾಂತೆ ಕಾಂತ ಸ್ವಲ್ಪ ತಾಳು. ಏನ್ ದೇವಿ ಕಾಂತ? ನಿನ್ನ ಮನವಿಷ್ಟದಂತಾಳೆ. ಲತ್ತದಾಟವನ್ನು ಆಡೋಣ ಬಾ ರಮಣಿ ನಿನ್ನ ಇಷ್ಟದಂತೆ ಆಗಲೇ ಪ್ರಿಯ. ನೀನು ಮಂಡಾಟ ಆಡುವೆಯೋ ನಿಜವಾದ ಆಟ ಆಡುವೆಯೋ? ನಿಜವಾದ ಆಟ ಆಡುವ ಕಾಂತೆ. ನೀನು ನಾನು ಮೋಸಗಾರನಲ್ಲ ಕಾಂತೆ. ಸುಂದರ ಹೇ ಕಾಂತೆ. ನೀನು ಮಹಾ ಮಾಯಕಾರಿ. ಹೌದು ಕಾಂತೆ. ನೀನು ಕಪಟಿಯು. ನಾನು ಭಕ್ತರಿಗೋಸ್ಕರ ಏನಾದ್ರೂ ಮಾಡುತ್ತೇನೆ ಕಾಂತೆ. ಹೇ ಕಾಂತೆ. ನನ್ನ ಮುಂದೆ ಸುಳ್ಳು ಆಡುವುದಿಲ್ಲ ತಾನೆ? ಆಡುವುದಿಲ್ಲ ಕಾಂತೆ. ನಿಜವಾದ ಆಟವನ್ನು ಆಡುವೆಯಾ? ನಿಜವಾದ ಆಟವನ್ನು ಆಡೋಣ ಬಾ ರಮಣಿ. ಕೃಷ್ಣ ಹೇ ಕಾಂತೆ. ಹೇಳುವೆನು ಕೇಳೋ. ಅದೇನು ಚೆನ್ನಾಗಿ ಹೇಳು. ಗೋಕುಲದ ನಾಯಕನೇ, ಗೋವುಗಳ ಪರಿಪಾಲಕನೇ, ರಕ್ಷಕನೇ, ಶಿಕ್ಷಕನೇ, ಪಕ್ಷವಾಹನ ಪ್ರಿಯನೇ. ಗೋಕುಲದ ನಾಯಕನೇ, ಗೋವುಗಳ ಪರಿಪಾಲಕನೇ. ನಾಯರು ಕಾಂತ ಗೆಳಲು ನಾ ಬಂದೆ ಏಳನೆಯ ಪ್ರೇಮನನೆ. ನಿನ್ನ ಬಣ ಜಂಬ ಕಂಡು ನಾನೆಂದು ಸೋತು ಹೋದೆ ಇನಿಯನೆ. ಪ್ರಿಯ, ನೀನು ಎಂತ ಮೋಸವನ್ನು ಮಾಡುವೆ ಏನೋ? ನಾನೇನು ಮಾಡುವೆ ಕಾಂತೆ. ಲತ್ತದಾಟವನ್ನು ಆಡುವೆಯಾ? ಆಡೋಣ ಬಾ ರಮಣಿ. ಹೇ ಕಾಂತೆ. ಗೋಕುಲದ ನಾಯಕನೇ, ಗೋವುಗಳ ಪರಿಪಾಲಕನೇ, ರಕ್ಷಕನೇ, ಶಿಕ್ಷಕನೇ, ಪಕ್ಷವಾಹನ ಪ್ರಿಯನೇ. ಕೃಷ್ಣ, ಹೇ ಕಾಂತೆ. ನಿನ್ನನ್ನು ನಂಬುವುದೇ ಪರಮ ಕಷ್ಟವಾಗಿರುವುದು. ಹೌದೇ ಕಾಂತೆ. ನೀನು ಮೊಂಡಾಟವನ್ನು ಆಡುತ್ತಿರುವಿ. ಈ ಆಟ ನನಗೆ ಬೇಡ. ಕಂಡಿಯ ರಮಣ ಸನ್ಮೋಹನ ಬರಣ. ಹೇ ಕಾಂತೆ. ಎನ್ನಾಗ್ರಜನಾದ ಬಲರಾಮ ದೇವರು ಎನ್ನನ್ನು ಕರೆದುಕೊಂಡು ಬರುವುದಾಗಿ ಚಾರಣನ್ನು ಕಳಿಸಿದರು. ಏತಕ್ಕಾಗಿ? ಹೇ ಕಾಂತೆ. ಕೃಷ್ಣ, ಆದ ಕಾರಣ ನಾನಿನ್ನು ಹೋಗಿ ಬರುತ್ತೇನೆ. ನೀನು ನಿನ್ನ ಅಂತಃಪುರಕ್ಕೆ ತೆರಳು ಕಾಂತೆ. ಅತಿಶಿಬಿಡವ. ನಿನ್ನ ಇಷ್ಟದಂತೆ ಆಗಲಿ ಸುಂದರ. ಗುರುವೇ ಪಾಂಡುರಂಗ ಪಂಡರನಾಥ ಶ್ರೀರಾಮಕೃಷ್ಣ. ರೇವತಿಪತಿ. ರೇವತಿಪತಿ. ಪ್ರಥಮದಲ್ಲಿ ಮಾಡುವೆ ನಮಃ. ಸವಿಸ್ಮರ ಮತ್ತು ನೋಡುತ್ತವರು ಅನುಜಿಸ ಕಾಮಣಿ ಧೀಮಣಿ. ಅಹೋ ಅಗ್ರಜ. ಆಹೋ ಅನುಜ. ಸತ್ಯಭಾಮ, ನಾನು ಚದುರಂಗದಾಟವನ್ನು ಆಡುತ್ತಿರುವ ಸಮಯದಲ್ಲಿ ನಿಮ್ಮ ಅಗ್ರಜನಾದ ಬಲರಾಮ ದೇವರು ನಿಮ್ಮನ್ನು ಕರೆದುಕೊಂಡು ಬರುವುದಾಗಿ ಎನ್ನನ್ನು ಕಳಿಸಿರುವುದರಿಂದ ಚಾರಣ ಬಂದು ಹೇಳಿದ ತಕ್ಷಣವೇ ನಾನು ಬಂದೆನು. ಹೌದೇನು ನಾರಾಯಣ. ಅಹೋ ಅಗ್ರಜ. ಆಹೋ ಅನುಜ. ನನ್ನನ್ನು ಕರೆಸಿದ ಕಾರ್ಯಾರ್ಥವೇನು? ಅಥವಾ ಹಸ್ತಿನಾಪುರ ಪ್ರಿಯ ಶಿಕ್ಷೆ ಸಾರ್ವಭೌಮನಿಗೆ ಏನಾದರೂ ನೂತನ ವರ್ತಮಾನ ತಿಳಿಸಿ ಬರುವ ಕಾರ್ಯವೇನಾದರೂ ಇರುತ್ತದೆ. ಸಂದೇಹವಿಲ್ಲದ ಆಜ್ಞೆಯನ್ನು ಮಾಡು ಅಣ್ಣ ದುರಧೀರಾಜ್ಞೆಗಳು. ಆಹೋ ಚಕ್ರಧರ. ಅಣ್ಣ ಹಲದರ. ಪಾಂಡವರ ಪಕ್ಷ ವಹಿಸಿ ಕಠೋರ ಮಾತುಗಳನ್ನು ಆಡಬೇಡ. ಅವರು ನನ್ನ ಭಕ್ತರ ಅಣ್ಣಯ್ಯ. ನನ್ನ ಪ್ರಿಯ ಶಿಕ್ಷನಾದ ದುರ್ಯೋಧನನ ಪಕ್ಷಪಾತನಾಗಿ ಪಕ್ಷಪಾತ ವಹಿಸಿ ಬರೆದು ತಿಳಿದು ಈ ರೀತಿ ಮರ್ಯಾದೆ ಮಾತುಗಳನ್ನಾಡುವೆಯ? ಇದ್ದದ್ದು ಏನು ಅಣ್ಣಯ್ಯ? ನಾರಾಯಣ. ಅಹೋ ಅಗ್ರಜನೇ. ಉದ್ರೇಕದಿಂದ ಮೊದನ್ಮತ್ತನಾಗಿ ಅತುಲಿತ ಪರಾಕ್ರಮಗಳಾದ ತಮ್ಮಂದಿರ ಹಿರಬರಮ್ಮ ತಿಳಿಯದೇ ಆದ ಧರ್ಮಜಮ್ಮ. ಹೌದೇ ಅಣ್ಣ. ಅವರವರ ಆತ್ಮಕೃತಿಗಳ ಪೌರ ಸಹಜವಾಗುವುದನ್ನು ನಂಬಿ ಮಾನಯ್ಯನರಾಗಿ ಹೌದಾ ಅಣ್ಣಯ್ಯ? ಇದರನ್ನು ಯಾರು ಮಾಡಿದ ರೋಗವೇನು ಹೇಳ ತಮ್ಮ. ಅದರೊಳಗೆ ಬ್ರಹ್ಮ. ಅಹೋ ಅಗ್ರಜ. ಅಪವಾನದ ಹೇಳುವುದು ಕೇಳು. ಅದೇನು ಚೆನ್ನಾಗಿ ಏನು
ಬೇಗನೆ ತಿಳಿಸುವೆ ಕೌರವರ ವಿಷಯವಾದೆ. ತಿಳಿಸುವೆ ಕೌರವರ ವಿಷಯವಾದೆ. ನೀ ಕೇಳೋ ಹೀನಿ ತನಯ ತಿಳಿಸುವೆ ಕೌರವರ ವಿಷಯ. ತಿಳಿಸುವೆ ಕೌರವರ ವಿಷಯ. ತಿಳಿಸುವೆ ಕೌರವರ ವಿಷಯ. ಅಹೋ ರೋಹಿಣಿ ತನಯ ಆಹೋ ಗೋಪೇಶ್ವರ ಬಾಲಕಾರಂಭದಿಂದಲೂ ಕುರುವಂಶನಾದ ಸುಯೋಧನನು ಅಸೂಯಮದ ಮತ್ಸರಾದ ಅವಗುಣಗಳಿಂದ ಪಾಂಡವರನ್ನು ಕಷ್ಟಕ್ಕೀಡು ಮಾಡಿರುವುದು ಲೆಕ್ಕಿಸಿದರೆ ಆಕಾಶದಲ್ಲಿರುವ ನಕ್ಷತ್ರಗಳಿಗಿಂತಲೂ ಮೀರುವುದು. ಅವನು ಏನು ಜಗತ್ಕರ್ತನೆ ಅಹೋ ಅಗ್ರಜ, ಆಗಿರುವಲ್ಲಿ ನೀನು ದ್ರೋಹ ಮಾಡಿಲ್ಲವೆಂದು ಊಹಿಸುವ ವಿಷಯವಾಗಿದ್ದಲ್ಲಿ ನೀನು ಕುರುವಂಶ ಪಕ್ಷಪಾತಿ ಅಲ್ಲವೆಂದು ನಾನು ಹೇಗೆ ನಂಬಲಿ? ಇದಕ್ಕಿಂತಲೂ ಪ್ರತ್ಯಕ್ಷ ಸಾಕ್ಷಿಯನ್ನು ಅಣ್ಣ ಹರದರನೆ ಮಾತನಾಡದಿರೋ ದುರ್ಯೋಧನನ ಸಮಾಚಾರ. ತಮ್ಮ ಕೃಷ್ಣ ಅಣ್ಣ ಹರದರನೆ ಆತುಕದಿಂದ ನಿನ್ನನ್ನು ಗೆಲ್ಲಲು ನನ್ನಿಂದ ಆಗದೆ ಹರಿದ ಕಾಮನೆ ತಿರುಮನೆ. ಅಹೋ ಅಗ್ರಜ, ಅಹೋ ಅನುಜ ನಾನು ಮಾತಿನ ದುರಿಣನ ಹೊರತು ಕಾರ್ಯ ದುರಿಣನಲ್ಲ. ಅಣ್ಣ ರಾಜಾಗ್ರಗಣ್ಯ. ಆಹೋ ಗರುಡ ವಾಹನನೇ ಅಹೋ ನೇಗಿಲು ಸಂಭವನೆ. ನಿನ್ನ ವಾತ್ಸಮಕೃತಿಯು ಎನ್ನ ಬುಧಬಲದ ಶಕ್ತಿಯು ಎರಡು ಬೆಳೆಸಿ ಲೋಕ ಇದ್ದಕ್ಕಾಗಿ ದುಷ್ಟಗಳ ಶಿಕ್ಷಣ ಭ್ರಷ್ಟಗಳ ರಕ್ಷಣ. ಹೌದೇ ಅಣ್ಣಯ್ಯ? ಮಾನವಗೋಸ್ಕರ ಉಪಯೋಗಿಸು ತಮ್ಮ ನಿನಗೆ ಮತ್ತು ಇದರ ಧರ್ಮ. ಅಹೋ ಅಗ್ರಜ, ಅಪರಾಧದ ಹೇಳುವನು ಕೇಳು. ಅದೇನು ಸಂಸ್ಕಾರವಾದಿಯರು ಬಂಗಾರವಾದ ಪುಷ್ಪಮಾಲೆಯನ್ನು ಬಲರಾಮನ ಪಾತ್ರ ಮಾಡಿದಂತವರಿಗೆ ಬಹುಮಾಪುರಕ ಗಾಯನ ಮಾಡಿರ್ತಾರೆ. ಕಗ್ಗಲ್ ವೀರಸ್ವಾಮಿಯವರು ಅಧ್ಯಕ್ಷರಾದ ಮಲ್ಲಾರೆಡ್ಡಿ ಅವರು ಕೃಷ್ಣನ ಪಾತ್ರ ಮಾಡಿದಂತವರಿಗೆ 200 ರೂಪಾಯಿ ಪುಷ್ಪಮಾಲೆಯನ್ನು ಬಹುಮಾಪುರಕ ಗಾಯನ ಮಾಡಿರ್ತಾರೆ. ಅದೇ ರೀತಿಯಾಗಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದಂತಹ ರಾಜಗೋಪಾಲ್ ರೆಡ್ಡಿ ಅವರು ಕೂಡ ಈ ಪುಷ್ಪಮಾಲೆ 200 ರೂಪಾಯಿಗಳನ್ನು ಕೃಷ್ಣನ ಪಾತ್ರ ಮಾಡಿದಂತವರಿಗೆ ಬಹುಮಾಪುರಕ ಗಾಯನ ಮಾಡಿರ್ತಾರೆ. ಕಾಂಗ್ರೆಸ್ ಮುಖಂಡರಾದಂತಹ ಮುರಳೀಕೃಷ್ಣ ಇವರು ಈ ಪುಷ್ಪಮಾಲೆಯನ್ನು ಕೃಷ್ಣನ ಪಾತ್ರ ಮಾಡಿದವರಿಗೆ ಬಹುಮಾಪುರಕ ಗಾಯನ ಮಾಡಿದ್ರು. ಕಪ್ಪಗಲ್ ವೀರಸೇವ ಅವರು ಈ ಬೆಂಗಳೂರು ಆಹಾರವನ್ನು ಕೃಷ್ಣನ ಪಾತ್ರ ಮಾಡಿದಂತವರಿಗೆ ಬಹುಮಾಪುರಕ ಗಾಯನ ಮಾಡಿರ್ತಾರೆ. ಜನಿಕಲ್ ರಂಗಪ್ಪ ಇವರು ಈ ಶೃಂಗಾರವನ ಬೆಂಗಳೂರು ಆಹಾರವನ್ನು ಕೃಷ್ಣನ ಪಾತ್ರ ಮಾಡಿದಂತವರಿಗೆ ಬಹುಮಾಪುರಕ ಗಾಯನ ಮಾಡಿರ್ತಾರೆ. ಬಳ್ಳಾರಿ ಯಂಕಪ್ಪನವರನ್ನು ಪುಷ್ಪಮಾಲೆ ಮತ್ತು ಬಳ್ಳಾರಿ ರಂಗಮ್ಮಯ್ಯ ಅವರು ಅಹೋ ಅಗ್ರಜ, ಅನುಜ ಹೇಳುವನು ಕೇಳು. ಅದೇನು ಚೆನ್ನಾಗಿ ಹೇಳು. ಪಾಂಡವರು ಗುಣದಲ್ಲಿ ಸಂಪನ್ನರು, ಧರ್ಮಕ್ಕೆ ತಲೆಬಾಗಿ ನಡೆಯುವರವರು. ಹೇಳುವನು ಕೇಳು. ಅದೇನು ಸಂಸ್ಕಾರವಾಗಿ ಹೇಳು. ಪಾಂಡವರು ಗುಣದಲ್ಲಿ ಸಂಪನ್ನರು, ಧರ್ಮಕ್ಕೆ ತಲೆಬಾಗಿ ನಡೆಯುವರವರು. ಧರ್ಮಕ್ಕೆ ತಲೆಬಾಗಿ ನಡೆಯುವರವರು. ಏನು ಮಾತನಾಡುವೆ ನಾರಾಯಣ. ಅದೇನು ಸಂಸ್ಕಾರವಾಗಿ ಹೇಳು. ಚೆನ್ನಾಗಿ ಹೇಳು. ಪಾಂಡವರು ಗುಣದಲ್ಲಿ ಸಂಪನ್ನರು, ಧರ್ಮಕ್ಕೆ ತಲೆಬಾಗಿ ನಡೆಯುವವರು. ಧರ್ಮಕ್ಕೆ ತಲೆಬಾಗಿ ನಡೆಯುವವರು. ಧರ್ಮಕ್ಕೆ ತಲೆಬಾಗಿ ನಡೆಯುವವರು. ಅಹೋ ಅಗ್ರಜ, ಆಹೋ ಅನುಜ ಪಾಂಡವರು ಧರ್ಮ ಸಂಪನ್ನರು, ವಾಕ್ ಪರಿಪಾಲನೆ ಮಾಡುವರು.
ಇಂಥ ವಾಗ್ದುರಿಯಿಂದ ವಶೀಕರಾದ ಪಾಂಡವರನ್ನು ರಕ್ಷಿಸಲು ಪ್ರಯತ್ನ ಮಾಡುವ ಅಣ್ಣ ರಾಜಾಗ್ರಹಣ್ಯ. ಪಾಪೋ ತಮ್ಮ ಗರುಡವಾಗರವೇ ಅಣ್ಣ ನೀಗಲು ಸಂಭವನೆ ಮತ್ತು ಎಡಬಡದ ಬಾಂಧವರ ಎಂದು ಅಭಿಮಾನಪಟ್ಟು ಹೀಗೆ ಎನ್ನುವೆಯ ಅವರು ನನ್ನ ಭಕ್ತರ ಅಣ್ಣಯ್ಯ. ಮಾಡಿಕೊಂಡಿರುವ ಕೃತ ಅಪರಾಧಕ್ಕೆ ತಕ್ಕ ಪ್ರಾಯಶ್ಚಿತ್ತರಾಗಿರಬಹುದು. ಅದಕ್ಕಾಗಿ ಮರುಗುವುದೇನಕ್ಕೆ ಮುರಾದರೆ ಮತ್ತು ಅಂತಾರೆ ಅಹೋ ಆಗ್ರಜ ಹೇಳುವನು ಕೇಳು. ತಮ್ಮಾಗಿಯರು ಅಣ್ಣ ಬಿಡು ನಿನ್ನ ಹೀನದ ಗುಣ. ಅಹೋ ಆಗ್ರಜ ಹೇಳುವನು ಕೇಳು. ಪಾಂಡವರ ನೆಪದಲ್ಲಿ ಮನೆಯನ್ನು ಹಿತದಿಂದ ರಾತ್ರಿಯಲ್ಲಿ ಬೆಂಕಿಯ ಹತ್ತಿದೆ. ಪಾಂಡವರ ನೆಪದಲ್ಲಿ ಕಲಸಿ ಕರಗಿನ ಮನೆಯನ್ನು ಹಿತದಿಂದ ಅದರ ವಲಸಿ ರಾತ್ರಿಯಲ್ಲಿ ಬೆಂಕಿಯ ಹತ್ತಿಸಿ ಹಾಸಿಗೆಯಲು ಮನದಿ ಯೋಚಿಸಿ ಹಾಸಿಗೆಯಲು ಮನದಿ ಯೋಚಿಸಿ ಮನದಲ್ಲಿ ದುರ್ಗುಣ ಸಾಧಿಸಿ ಅಣ್ಣ ಅವನು ಏಕೆ ಅಣ್ಣ ಬಿಡುವಿಲ್ಲ ಹೀನದ ಗುಣ. ಅಹೋ ಅಗ್ರಜ ಭೀಮನಿಗೆ ವಿಷದ ಕಜ್ಜಾಯವನ್ನು ತಿನ್ನಿಸಿ ಎಡಮುಡಿಯಂ ಕಟ್ಟಿಸಿ ಕಾರ್ಮಡಿಗಿನೊಳ್ಳುತ್ತಿರುವ ಸ್ವಯಂಕೃತವೇ ವಿಜಯದಂದದ್ದರ ಧನುರ್ಜಾತಿಗಳ ಸೌಖ್ಯಮಂ ಕಂಡು ಸೂರ್ಯಗ್ರಸ್ತರಾಗಿ ಅವರನ್ನು ಕರೆಯಿಸಿ ವಾರಾಣಸಿಯಲ್ಲಿ ಅರಗಿನ ಮನೆಯನ್ನು ಕಟ್ಟಿಸಿ ಅದರಲ್ಲಿ ಅವರನ್ನು ಮಲಗಿಸಿ ಬೆಂಕಿಯನ್ನು ಹಚ್ಚಿಸಿದ ಆ ದುಷ್ಟದುರ್ಯೋಧನ ತಪ್ಪುಗಳು ಎಷ್ಟೊಂದು ಹೇಳಲಿ. ಹೌದೇ ಅಹೋ ಅಗ್ರಜ ಅವರು ಮಾಡಿರುವ ಹೀನ ಕೃತ್ಯಗಳಿಗೆ ಪ್ರತಿಯೊಂದು ಜೀವಿಯು ತಳಮಳಗೊಂಡು ಬೆಂದು ಬೆಂಡಾಗಿ ಹೋಗಿವೆ. ಅಹೋ ಅಗ್ರಜ ಇದು ಅಲ್ಲದೆ ಮಾಯಾಜೂಜಿನಲ್ಲಿ ಧರ್ಮರಾಜನನ್ನು ಸೋಲಿಸಿದರು. ತುಂಬಿದ ಸಭೆಯಲ್ಲಿ ದ್ರೌಪದಿಯ ಸೀರೆಯನ್ನು ಸೆಳೆದು ತಾಯಿಯ ಸೈನ್ಯಮಾನಳಾದ ದ್ರೌಪದಿಯನ್ನು ಮಾನಭಂಗವನ್ನು ಮಾಡಿ ನಸುಬಕ್ಕಿ ಬಿಟ್ಟರು. ಅವರು ಮಾಡಿರುವ ಕೆಟ್ಟ ಕೆಲಸಗಳಿಗೆ ಒಂದು ಸಣ್ಣ ಹುಡುಗನ ಬಾಯಲ್ಲಿ ಕೇಳಿದರು ಕೆಟ್ಟವರೆಂದು ಹೇಳುವರು. ಅವರು ಮಾಡಿರುವ ಕೆಲಸಗಳನ್ನು ನೆನೆಸಿಕೊಂಡರೆ ತಕ್ಕನೆ ಹೇಳುವುದು ಎನ್ನ ಹೃದಯದಲ್ಲಿ ಉರಿಬೇಕದು. ಆಗೋ ತಮ್ಮ ಗೋವರ್ಧನ ಅಣ್ಣ ರೋಹಿಣಿ ತನಯ ರಾಜ್ಯವನ್ನು ಕಸಿದುಕೊಂಡು ಅರಣ್ಯ ಪಾಲು ಮಾಡಿಸಿರುವ ಸಂಗತಿ ಸರ್ವ ಲೋಕಗಳಿಗೆ ಹಿತವಲ್ಲವೇ? ಹೌದೇ ಅಣ್ಣಯ್ಯ. ಆಗೋ ಜಗತ್ಕರ್ತನೆ ಅಹೋ ರೋಹಿಣಿ ತನಯರೇ ತಿಳಿದಿರಬೇಕು. ಈ ವಿಷಯದಲ್ಲಿ ದುರ್ಯೋಧನಾದಿಗಳು ಬಹಳ ದ್ರೋಹ ಮಾಡಿರಬಹುದು. ಅದೇನು ಮಾಡಿರುವ ಅಣ್ಣಯ್ಯ? ಆದ್ದರಿಂದ ಸಮಯ ಬಂದಾಗ ಅವರಿಗೆ ತಕ್ಕ ನೀತಿ ಬುದ್ಧಿ ಮಾತನ್ನು ಹೇಳಿ ಅವರ ರಾಜ್ಯವನ್ನು ಅವರಿಗೆ ಕೊಡಿಸುವರು. ಪೂರ್ವ ಪಾಂಡವರು ಸೌಖ್ಯವಾಗಿರುವಂತೆ ಮಾಡುವರು ಎಂದು ಅವರ ವಿಷಯದಲ್ಲಿ ಸಂದೇಹವನ್ನಿಟ್ಟು ಸಮಾಧಾನವನ್ನು ಮುರಗರಿ ಮತ್ತು ಅಂತಾರೆ. ಅಹೋ ಅಗ್ರಜ ಈ ತಮ್ಮನ ವಿಷಯದಲ್ಲಿ ಚಂದ್ರಮಂ ತೋರಿಸಿ ಶಿಶುವಿಗೆ ಹಾಲುಣಿಸಿದಂತೆ ಎಷ್ಟು ಸುಲಭವಾಗಿ ನನ್ನನ್ನು ಸಮಾಧಾನ ಪಡಿಸಿವಿ. ಹೌದೇನು ಗೋವರ್ಧನ? ಪಾಂಡವರಲ್ಲಿ ನಿನಗೆ ಎಷ್ಟು ಸಹಾನುಭೂತಿ ಇರುವುದು. ಪಾಪ ಪಾಪ ಸಂತೋಷ ಅಣ್ಣ ಸುಗುಣರಾಮಯ್ಯ. ಆಹೋ ನೀರದಾಕ್ಷರೇ, ಅಹೋ ಸರಸಿಜಾಕ್ಷರೇ, ಏನು ಒಳ್ಳೆ ಸೌಖ್ಯವಾಗಿ ನಡೆಯುತ್ತಿದೆ. ಇದ್ದದ್ದು ಹೇಳಿದ ಅಣ್ಣಯ್ಯ. ಪಾಂಡವರ ರಾಜ್ಯವನ್ನು ಕೊಡಿಸಲಾರನೆಂದು ಉಗಿಸುವಿಯ. ಹೌದು ಅಣ್ಣಯ್ಯ. ನಮಗೆ ಸಗಾನುಭೂತಿಯ ಎರಡು ಕತ್ತಿಯನ್ನಾಡಿ ಸತ್ಯ ಬೆಳೆಸಿರಿಗಾರೆ ಬಲನಿಗೆ ಉಪಕಾರಿ. ಅಹೋ ಅಗ್ರಜ ಹೇಳಿದ್ರೆ ಕೇಳು. ಏನು ಸನ್ನಾದಿಗಳು ರೋಹಿಣಿ ತನಯನೇ ರೋಹಿಣಿ ತನಯನೇ ನಿನ್ನಯ ಪಂಥ ಬೇಗನೆ ಬಿಡಲಿನ್ನಯ ಪಂಥ ಬೇಗನೆ ರೋಹಿಣಿ ತನಯನೇ.
ಬೇಗನೆ ಹೋದರು ಆ ಕೌರವನು ನಿನ್ನಯ ಮಾತನು ಕೇಳುವನೇನೋ ನಿನ್ನಯ ಮಾತನು ಕೇಳುವನೇನೋ ರೋಹಿಣಿ ರೋಹಿಣಿ ತನಯರೇ ಬಿಡೋದಿಲ್ಲಯ ಬೇಗನೆ ಬಿಡೋದಿಲ್ಲಯ ರೋಹಿಣಿ ತನಯರೇ. ಅಯ್ಯೋ ಶಿವ ತೀರ್ಥ ರೂಪವಾದ ನಿಮ್ಮಲ್ಲಿ ಸಂದೇಹ ಪಡುವುದೇ? ಚಿಚಿ, ಅದೆಂದಿಗೂ ಅನುಮಾನ ಪಡಬೇಡ. ಭೀಷ್ಮ, ದ್ರೋಣ, ಅಶ್ವತ್ಥಾಮ, ಕೃಪವಿದುರಾದಿಗಳು ಹೇಳಿದ ಮಾತು ಕೇಳದೆ ಆ ದುಷ್ಟ ದುರ್ಯೋಧನನು ನಿನ್ನ ಮಾತುಗಳಿಗೆ ಹೊತ್ತು ರಾಜ್ಯವನ್ನು ಕೊಡುವುದೇ ಎಂಬ ಸಂಶಯವಿಲ್ಲ. ಅಣ್ಣ ಅಧಿಕ ಬರುವುದು. ಆಹೋ ಗೋಪಿ ಹೃದಯ ತೋರ ಅಹೋ ರೋಹಿಣಿ ತನಯ ಒಟ್ಟದಾರ್ಭದಿಂದಲೂ ಎಲ್ಲ ಶಕ್ತಿ ಸಾಮರ್ಥ್ಯ ನಿನಗೆ ಗೊತ್ತಿಲ್ಲದೆ ನನಗೆ ಗೊತ್ತಿರುವುದು ಅಣ್ಣಯ್ಯ. ಆಗಿದ್ರೆ ಭೀಷ್ಮ ದ್ರೋಣಾದಿಗಳಿಂದಲೂ ಎಲ್ಲ ಮೆಚ್ಚಿಸಿದ ಪ್ರಥಮ ಶಿಷ್ಯ ದುರ್ಯೋಧನನು ನಾನು ಹೇಳಿದ ವಚನಕ್ಕೆ ಪ್ರತಿ ಉತ್ತರವಿದೆ. ಹೌದಣ್ಣಯ್ಯ. ಆಗಿದ್ರೆ ನಾನು ಬರದಾಗಿದ್ದು ಎಂದು ದಾಟುವನಲ್ಲ. ಹೌದೇ ಅಣ್ಣಯ್ಯ. ಎನ್ನುವುದು ನನಗೆ ತುಂಬ ವಿಶ್ವಾಸವಿದೆ. ಆ ನನ್ನ ಬೈದುಗಳಾದ ಮಾತನಂತೆ ನಂಬಿದವರನ್ನು ತಪ್ಪದೇ ಏನು ಮಾಡುವುದಿಲ್ಲ. ಪಾಂಡವರ ರಾಜ್ಯವನ್ನು ಕೊಡಿಸುವರೆಂದು ಎನ್ನ ಸಂಶಯವನ್ನು ಬಿಡುವುದೇ ಅನುದಿತ ಕಾಮಡೆ ದೇವಡೆ. ಅಹೋ ಆಗ್ರದ ಅಂಜ ಆಗಲಿ. ಪಾಂಡವರು ನನ್ನ ಮಾತು ಮೀರುವರು ಅಥವಾ ಕೌರವರು ನನ್ನ ಮಾತು ಮೀರುವರು ನೋಡೋಣ. ನಮ್ಮಲ್ಲಿ ಪಾರ್ಥನು ಏನೋ ಮೋಸ ಮಾಡಿರುವನು ಅಣ್ಣ. ಅದಕ್ಕೆ ಬಂದು ಋಣ. ಆಹೋ ಲಕ್ಷ್ಮೀನಾರಾಯಣ ಅಹೋ ರೋಹಿಣಿ ತನಯನೇ ನಿನ್ನನ್ನು ಪಾಂಡವರ ಪಕ್ಷಪಾತಿಯಾಗಿ ಹೌದು ಅಣ್ಣಯ್ಯ. ಆ ಕಲಿಪತ್ತನಿಗೆ ಎಲ್ಲದ ಸುದ್ದಿಯನ್ನು ಹೇಳಿ ಅವರ ಮನೆಯನ್ನು ಬೀಳುವಂತೆ ಸುಭದ್ರನಿಗೆ ಬಂಧಿಸಿ ನಾನು ಇಲ್ಲದ ಸಮಯದಲ್ಲಿ ನಡೆಸಬಹುದು ಅಣ್ಣಯ್ಯ. ಆಹೋ ನಾರಾಯಣ ಅಹೋ ಆಗಿದ್ರೆ ಆನಂದ ಹೇಳಿ ಕೇಳು. ಅದೇನು ಚೆನ್ನಾಗಿಯೋ ಅಣ್ಣ ಕೇಳು ಎನ್ನ ವಚನ ಕೇಳು ಅನುಕ್ಷಣ ನಡೆಯೋ ಶುಭ ದಿನ ನಡೆಯೋ ಶುಭ ದಿನ ಕೇಳು ಎನ್ನ ವಚನ. ಅವಾಗ ಅದೇನು ಚೆನ್ನಾಗಿಯೋ ಅಹೋ ಅಣ್ಣ, ಅಹೋ ನಾರಾಯಣ ಇದರಲ್ಲಿ ತಪ್ಪೇನಿದೆ? ಸೋದರತ್ತೆಯ ಮಗನಾದರೂ ಶಶಿರೇಖಾ ದೇವಿಯ ಮೇಲೆ ಸ್ವತಂತ್ರವಿರುತ್ತದೆ. ಮೇಲೆ ಅವರಿರುವರು ಪ್ರೇಮ ವಹಿಸಿರುವರು. ಅನುವನ್ಯ ಪ್ರೇಮ ಅವರಲ್ಲಿರುವುದಾಗಿ ನಾವೇನು ಮಾಡುವೆವು? ನಾವೇನಾದರೂ ಅಂತ ಕೆಲಸವನ್ನು ಮಾಡಿದರೆ ಕ್ಷಾತ್ರ ಧರ್ಮದಂತೆ ವೀರಪಾರ್ಥನು ವೀರಪತ್ನಿಯಾದ ಸುಭದ್ರಾದೇವಿಯನ್ನು ಕರೆದೊಯ್ದವನು. ಆದರೆ ನಿನ್ನ ಪ್ರಿಯ ಶಿಷ್ಯ ದುರ್ಯೋಧನನು ಗರ್ವದಿಂದ ಇರುವನು.
ತಂಗಿಯು ನಮ್ಮ ಮನೆಗೆ ಬಂದಿರುವಳು, ಅಭಿಮನ್ಯು ಕೂಡ ಇರುವನು. ಅವನು ತಂದೆಗೆ ತಕ್ಕ ಮಗನು. ನಾವು ಎಷ್ಟು ವಿಧದಿಂದ ಆಲೋಚನೆ ಮಾಡಿದರೂ ಶಶಿರೇಖಾ ದೇವಿಯನ್ನು ಅಭಿಮನ್ಯು ಲಗ್ನವಾದಂತೆ ತೋರುತ್ತದೆ ಅಣ್ಣ ಹಲದರಡೆ. ಇದಕ್ಕೇನು ಮಾಡಿ ಮುಂದಿನ ಆಲೋಚನೆ ಇದ್ದದ್ದು ಏನಣ್ಣಯ್ಯ? ಅದರಂತೂ ಸುಭದ್ರ ವಿಷಯ ತಿಳಿಯದ ಕಾರಣ ನಡೆದು ಹೋಯಿತು. ಹೌದೇ ಅಣ್ಣಯ್ಯ? ಆಗ ಮಾತ್ರ ನಿಮಗೆ ತಿಳಿಯದಂತೆ ಸರಬರ ಬರಲಾಗುವಂತ ಕಾರ್ಯ ನಡೆಸಿದ ಶಶಿರೇಖೆಯ ಮಧ್ಯದ ಕೊಡಬ ನಿನಗೆ ಬೇಡ ಸಹೋದರನೇ ದೂರನೇ ಅನುಜ ಹೇಳಿದ್ರಿ ಕೇಳು. ಅದೇನು ಚೆನ್ನಾಗಿ ಹೇಳು. ಅಣ್ಣ ಆಯಿತು. ನಾನು ವಾಕ್ಸೂರನೇ ಹೊರತು ಕಾರ್ಯಸೂರನೆಲ್ಲವೆಂದು ನೀನು ಸಹ ಒಪ್ಪಿಕೊಂಡರು. ಎಚ್ಚರಿಕೆ, ಪಾಂಡವರು ಬಲು ಸೂರರು. ಸಾಮ ದಾನ ಭೇದ ದಂಡ ಚತುರೋಪಾಯಗಳಿಂದಲೂ ಶಶಿರೇಖಾ ದೇವಿಯನ್ನು ಕರೆದೊಯ್ದು ಲಗ್ನವನ್ನು ಮಾಡಿಸಿಕೊಡುತ್ತಾರೆ. ಈ ವಿಷಯದಲ್ಲಿ ಏನು ಮಾಡಿವಿ ಏನು ನಿನ್ನದೇ ಭಾರ. ಈ ಮಾತುಗಳಲ್ಲಿ ರೇವತಿ ಅತ್ತಿಗೆಯವರು ಸುಭದ್ರಾ ದೇವಿಯವರು ಮೊದಲಾದವರು ಬರುತ್ತಿರುವರು. ಅಣ್ಣ ಬರುತ್ತೀರಿ ಅಹೋ ರೋಹಿಣಿಪತಿ, ಏನೊಂದು ಸುಮ್ಮನಿದ್ದರೆ ಸಾಕು. ಆಯ್ತಣ್ಣಯ್ಯ, ಕಾರ್ಯ ನಾನೇ ನೋಡಿಕೊಳ್ಳುತ್ತೇನೆ. ಗೌರಿ ನಿನ್ನ ಇಷ್ಟದಿಂದ ಆಗಲ್ಲ ಅಣ್ಣಯ್ಯ. ಶ್ರೀಕೃಷ್ಣನ ಪಾತ್ರ ಮಾಡಿದಂತವರಿಗೆ ಬಂಗಾರದ ಲೇಬಲ್ ಹುಂಗರವನ್ನು ಭೂಮಾಂಬರ್ಗಾರ ಮಾಡುತ್ತಾರೆ. ಹಾಗೂ APMC ಸದಸ್ಯರಾಗಿರ್ತಕ್ಕಂಥ ಸಂಡೂರು ರಾವತ್ರವರು 1000 ರೂಪಾಯಿ ಕೊಟ್ಟಿರ್ತಾರೆ. ಶಾಲೆಯ STMC ಅಧ್ಯಕ್ಷರಾದಂಥ ಕುರುಮಂತಪ್ಪನವರು 500 ರೂಪಾಯಿ ಹಾಗೂ ಕೆ ಲಕ್ಷ್ಮೀಕಾಂತ ತಂದೆ ದೊಡ್ಡ ಅಂಕಪ್ಪ ಇವರು 500 ರೂಪಾಯಿ ಈ ನೀರನ್ನು ಸಂಘದ ಪರವಾಗಿ ಕೊಟ್ಟಿರ್ತಾರೆ. ರೇವತಿ ದೇವಿ ಸುಭದ್ರಾ ಭಗಂತ್ರಿ ನಾಗಪ್ಪ ಇವರ ಬಲರಾಮನ ಪಾತ್ರ ಮಾಡಿದವರಿಗೆ 200 ರೂಪಾಯಿಗಳನ್ನು ಪ್ರೇಮ ಕಾಣಿಕೆ ಕೊಟ್ಟಿರ್ತಾರೆ.
ರುದ್ರಪಾದ ಗ್ರಾಮದ ಸಂಪರ್ಕ ಗಾಯನ ಮಾಡಿರ್ತಾರೆ. ಅವರು ಬಂದು ಸ್ವೀಕರಿಸಿದ ಮ್ಯಾನೇಜರ್ ಮಲ್ಲಪ್ಪ. ಹೌದು ಕಾಂತೆ. ಕಾರಣವೇನೆಂದು ಹೇಳದೆ ಹೇಳಬೇಕು ಕಾಂತೆ. ಕೇಳಬೇಕು.
ಹೌದು ಕಾಂತೆ. ಕೇಳಿದರೆ ನೀನು ನಡೆಸಿಕೊಡುವೆಯಾ? ಸಗಾಧವಾಗಿ ನಡೆಸಿಕೊಡಬರ ಕಾಂತೆ. ಇಲ್ಲ ಎನ್ನದಂತ ನನಗೆ ನಡೆಸಿಕೊಡಬೇಕು. ಸಗಾಧವಾಗಿ ನಡೆಸಿಕೊಡಬರ ಕಾಂತೆ. ಮನೋಹರ, ಅಯ್ಯೇ ಮನೋಹರ, ಸುಂದರ, ಸುಂದರಾಂಗ, ಪ್ರಾಣೇಶ್ವರ, ಪ್ರಾಣೇಶ್ವರ, ಹೇಳುವನೆ ಕೇಳು. ಅದೇನು ಚೆನ್ನಾಗಿಯೋ ನನ್ನ ಜೀವನದೊಡೆಯ ನೀನು, ನನ್ನ ಸಹಚಾರಿಣಿ ಪತಿ ನಾನು. ನನ್ನ ಜೀವನದೊಡೆಯ ನೀನು, ನಿನ್ನ ಸಹಚಾರಿಣಿ ಪತಿ ನಾನು. ಮನದಿಚ್ಛೆಯನು ನಾ ಕೇಳುವೆನು, ಮನದಿಚ್ಛೆಯನು ನಾ ಕೇಳುವೆನು. ನನ್ನ ಪತಿಯೇ ನಡೆಸುವದನು, ನನ್ನ ಪತಿಯೇ ನಡೆಸುವದನು. ನನ್ನ ಜೀವನದೊಡೆಯನು ನೀನು, ನಿನ್ನ ಸಹಚಾರಿಣಿ ಪತಿ ನಾನು. ಕಾಂತೆ. ನಮ್ಮ ಪುತ್ರಿಯಾದ ಶಶಿರೇಖೆಯೊಳಗೆ 18 ವರ್ಷ ಬೀರುತ್ತಾ ಬಂದವು. ಹೌದು ಏನು ಕಾಂತೆ. ವಲ್ಲಭ, ಅದೇ ವಲ್ಲವೇ, ವಿವಾಹಕ್ಕೆ ಪ್ರಾಪ್ತ ವಯಸ್ಕರನಾಗಿರೋಳು. ಪ್ರಿಯ, ಪ್ರಿಯೇ, ಮಗಳ ಲಗ್ನವನ್ನು ಮಾಡಿ ಸಂತೋಷವನ್ನು ಪಡಬಾರದೇನು ಪ್ರಿಯ? ತಿಳಿಸಿದನು ನನ್ನ ಮನಸ್ಸಿನ ಸಂಶಯ. ಹಾಗೆಯೇ ಕಾಂತೆ, ಏನದು ಮನದಲ್ಲಿ ಅಭಿಲಾಷ ಇರುವುದು. ಹಾ, ಆಲೋಚನೆ ಮಾಡಿದ ನರಳಾಮಣೆ ಬಿಡಲಿಲ್ಲ ಅನ್ನಿಸ್ತದೆ. ನಿನ್ನ ಇಷ್ಟವಾದರೆ ಕಂದ. ಸುಭದ್ರ,
ಐಶ್ವರ್ಯ ವಸ್ತು ಮೇಲೆ ಕೆಳಮ್ಮ ಸಹೋದರಿ. ಅಣ್ಣ ಬಲದೇವ, ತಂಗಿ ಸುಭದ್ರ, ಹೇಳುವುದ ಕೇಳು. ಅದೇನು ಚೆನ್ನಾಗಿ ಹೇಳು. ಅಣ್ಣನೇ ಕೇಳು ನೀನು. ಹೇಳುವೆ ತಂಗಿ ಸುಭದ್ರ, ಸಂತೋಷದಿಂದ ಕೇಳು. ಅದೇನು ಸಂಸ್ಕಾರವಾಗಿ ಹೇಳಮ್ಮ. ತಂಗಿಯಾದ ಸುಭದ್ರ, ಕೊಟ್ಟ ಮಾತನ್ನು ನಡೆಸಿಕೊಡುವರೆಂದು ನನ್ನ ಅಭಯಹಸ್ತದ ಮೇಲೆ ನಿನ್ನ ಮಸ್ತಕವನ್ನು ಇಟ್ಟರೆ ನಾನು ಬಂದ ಸಂಗತಿಯನ್ನು ಹೇಳುವೆನು ಅಣ್ಣ ಸುಗುಣ ಲಾವಣ್ಯ. ಅಮ್ಮ ತಂಗಿ ಸುಭದ್ರ, ಅದೇನು ಸಂಗತಿ ವಿಸ್ತಾರವಾಗಿ ಬೇಳು. ನಿನ್ನ ಮೇಲೆ ಅಂತಃಕರಣ ಇರುವುದು ಎಂದಿಗೂ ಕಡೆಗಣ್ಣಿನಿಂದ ನೋಡುವುದಿಲ್ಲಮ್ಮ ಸುಭದ್ರ. ಅಗ್ರಜ, ಅಮ್ಮ ತಂಗಿ ಸುಭದ್ರ, ಹೇಳುವೆನು ಕೇಳು. ಅದೇನು ಸಂಸ್ಕಾರವಾಗಿ ಹೇಳು. ಕೇಳು. ತಂಗಿಯಾದ ಸುಭದ್ರಿ ಹೇಳು. ಒಡ ಹುಟ್ಟಿದ ಅಣ್ಣನೇ ಸಡಗರದಿಂದ ಎನ್ನ ನುಡಿಯನ್ನು ಆಲಿಸಿ ಕೇಳು. ಅದೇನು ಚೆನ್ನಾಗಿ ಹೇಳು ಸುಭದ್ರ. ಅಗ್ರಜ, ಅಮ್ಮ ತಂಗಿ, ನಿನ್ನ ಮಗಳಾದ ಸಸಿರೇಖೆಯನ್ನು ನನ್ನ ಮಗನಾದ ಅಭಿಮನ್ಯುವಿಗೆ ಕೊಟ್ಟು ವಿವಾಹವನ್ನು ಮಾಡಬೇಕೆಂದು ಬೇಡಿಕೊಳ್ಳುವೆನು ಅಣ್ಣ. ಬರುವುದು ನಿನ್ನಿಗೆ ಮಹಾಪುಣ್ಯ. ಅಣ್ಣ ಹಲವರನೆ, ಅಮ್ಮ ಕೃಷ್ಣ, ಪುತ್ರಿಯಾದ
ಪ್ರಾಪ್ತವಯಸ್ಕರಾಗ. ಹ, ಆದ್ದರಿಂದ ಒಳಹುಟ್ಟಿದ ತಂಗಿಯಾದ ಸುಭದ್ರಾದೇವಿಯು ತನ್ನ ಮಗನಿಗೆ ವಧುವಾಗಿ ಬಿಡುತ್ತಿರುವರು. ಹೌದೇನು ನಾರಾಯಣ? ಏನೇನು ಸಂತೋಷ ಪಡಿಸಿವೆ ಅಣ್ಣ ಸುಗುಣರಾಮಯ್ಯ. ಹಾಗೆಯೇ ಪ್ರಾಣಕಾಂತ, ಅದೇನು ಚೆನ್ನಾಗಿ ಯಾರು ಶ್ರೀ ಅರಿಯೋ ಹೇಳಿದ ಬರಿಯ, ನಿನ್ನ ಗೋಮೈ ಕೇಳಿದ ವಿಷಯ. ಶ್ರೀ ಅರಿಯೋ ಹೇಳಿದ ವಿಷಯ, ನಿನ್ನ ಗೋಮೈ ಕೇಳಿದ ಬರಿಯ.